ಓಂ ನಮೋ ಭಗವತೆ ನಿತ್ಯಾನಂದಾಯ. ಎಲ್ರಿಗೂ ನಮಸ್ಕಾರ. ನಾನು ಸುಜಾತ ಶೆಟ್ಟಿ ನಿಂಜೂರು. ನಿತ್ಯಾನಂದ ಸ್ವಾಮಿಯವರ ಪರಮ ಭಕ್ತೆಯಾಗಿರುವ ನಾನು ಅವರ ಜೀವನ ಚರಿತ್ರೆಯನ್ನು ಚೊಕ್ಕದಾಗಿ ಹೇಳಲು ಪ್ರಯತ್ನ ಮಾಡ್ತೇನೆ. ಕೇರಳದ ಟುನೇರಿ ಎನ್ನುವ ಗ್ರಾಮದಲ್ಲಿ ಉನಿಯಮ್ಮ ಎನ್ನುವ ಒಬ್ಬ ಬಡ ಮಹಿಳೆ ವಾಸಿಸ್ತಿದ್ಳು. ಅವಳು ಒಂದು ದಿನ ಆ ಗ್ರಾಮದ ಕಾಡಿನಲ್ಲಿ ಹೋಗುತ್ತಿರುವಾಗ 1897 ಇಸವಿಯಲ್ಲಿ ಅವಳು ಆ ಕಾಡಿನಲ್ಲಿ ಹೋಗುತ್ತಿರುವಾಗ ಒಂದು ಮರದ ಕೆಳಗೆ ಒಂದು ಮಗು ಇರುವುದನ್ನು ಕಂಡಳು. ಆ ಮಗುವಿನ ಹತ್ತಿರ ಒಂದು ನಾಗರಹಾವು ಆ ಮಗುವನ್ನು ಕಾಯುತ್ತಾ ಇರುವಂತೆ ಇದ್ದಿತು. ಇವಳು ಬರುವುದನ್ನು ಗಮನಿಸಿದ ಆ ನಾಗರಹಾವು ಮಗುವನ್ನು ಬಿಟ್ಟು ದೂರ ಸರಿಯಿತು. ಹಿಂದು ಮುಂದು ಯಾರೂ ಇಲ್ಲದ ಈ ಉನಿಯಮ್ಮ ಹೋಗಿ ಆ ಮಗುವನ್ನು ಎತ್ತಿ ಪ್ರೀತಿಯಿಂದ ಮುದ್ದಾಡಿ ತನ್ನ ಮನೆಗೆ ತಂದು ಸಾಕಿದಳು. ಆ ಮಗುವಿಗೆ ರಮಣ್ ಎಂದು ಹೆಸರಿಟ್ಟಳು. ಸ್ವಲ್ಪ ಸಮಯದ ನಂತರ ಅವಳು ನಾನು ಈ ಇಹಲೋಕವನ್ನು ತ್ಯಜಿಸ್ತೇನೆ ಅನ್ನೋ ಭಾವನೆ ಅವಳಿಗೆ ಬಂದಾಗ ಆ ಮಗುವನ್ನು ಊರಿನ ಶ್ರೀಮಂತ ಜಮೀನ್ದಾರರಾದ ಲಾಯರ್ ಶ್ರೀ ಈಶ್ವರ್ ಅಯ್ಯರ್ ಅವರಿಗೆ ಒಪ್ಪಿಸಿದಳು. ಅವರು ಆ ಮಗುವನ್ನು ಪ್ರೀತಿಯಿಂದ ಸಾಕಿದರು. ಆ ಮಗು ದೈವಿಕ ಅಂಶವನ್ನು ಹೊಂದಿದೆ. ಬಾಲ್ಯದಿಂದಲೇ ಆ ಶ್ರೀ ರಮಣ್ರವರು ಆತ್ಮಜ್ಞಾನಿಗಳಾಗಿದ್ದರು. ಅವರು ಹೆಚ್ಚು ಮಾತನಾಡದೆ ಮೌನವಾಗಿರುತ್ತಿದ್ದರು. 13 ವರ್ಷದ ನಂತರ ಶ್ರೀ ರಮಣ್ರವರು ಶ್ರೀ ಈಶ್ವರ್ ಅಯ್ಯರ್ ರವರ ಮನೆಯಿಂದ ಹೊರಟು ಹಿಮಾಲಯಕ್ಕೆ ಹೋಗಿ ಅಲ್ಲಿ ಧ್ಯಾನ ತಪಸ್ಸುಗಳನ್ನು ಮಾಡಿದರು. ಕಾಲಕ್ರಮೇಣ ತನ್ನ ಸಾಕು ತಂದೆಯಾದ ಶ್ರೀ ಈಶ್ವರ್ ಅಯ್ಯರ್ ರವರು ಇಹಲೋಕವನ್ನು ತ್ಯಜಿಸುತ್ತಾರೆ ಎನ್ನುವುದು ಅವರ ಧ್ಯಾನ ತಪಸ್ಸಿನಿಂದ ಅವರಿಗೆ ಅರಿವಾಗಿ ಅವರು ನೇರವಾಗಿ ಶ್ರೀ ಈಶ್ವರ್ ಅಯ್ಯರ್ ಅವರ ಮನೆಗೆ ಬಂದು ಶ್ರೀ ಈಶ್ವರ ಅಯ್ಯರ್ ಅವರು ಸೂರ್ಯನಾರಾಯಣ ದೇವರ ಪರಮ ಭಕ್ತರಾಗಿದ್ದರು. ಹಾಗಾಗಿ ತನ್ನ ಧ್ಯಾನ ಮತ್ತು ತಪಸ್ಸಿನ ದಿವ್ಯ ಶಕ್ತಿಯಿಂದ ಶ್ರೀ ರಮಣ್ರವರು ಈಶ್ವರ್ ಅಯ್ಯರ್ ರವರು ಇಹಲೋಕವನ್ನು ತ್ಯಜಿಸುವುದಕ್ಕೆ ಮುಂಚೆ ಶ್ರೀ ಸೂರ್ಯನಾರಾಯಣ ದೇವರ ದರ್ಶನವನ್ನು ಮಾಡಿಸಿದರು. ಅಂದರೆ ತನ್ನ ದಿವ್ಯ ಶಕ್ತಿಯಿಂದ ಸೂರ್ಯನಾರಾಯಣ ದೇವರು ಅವರಿಗೆ ಪ್ರತ್ಯಕ್ಷವಾಗಿ ಕಾಣುವ ಹಾಗೆ ಮಾಡಿದರು. ಇದನ್ನು ಕಂಡು ತುಂಬ ಸಂತೋಷಗೊಂಡ ಶ್ರೀ ಈಶ್ವರ್ ಅಯ್ಯರ್ ರವರು ತಾನು ಸಾಯುವುದಕ್ಕೆ ಮುಂಚೆ ರಮಣ್ರವರಿಗೆ ನಿತ್ಯಾನಂದ ಎನ್ನುವ ಹೆಸರನ್ನು ನೀಡಿ ಅವರು ಇಹಲೋಕವನ್ನು ತ್ಯಜಿಸಿದರು. ಈಶ್ವರ್ ಅಯ್ಯರ್ ರವರು ತೀರಿ ಹೋದ ನಂತರ ಶ್ರೀ ನಿತ್ಯಾನಂದರವರು ಒಬ್ಬಂಟಿಯಾಗಿ ಯಾವಾಗಲೂ ಅವರು ಪರಮಾನಂದದಲ್ಲಿಯೇ ಜೀವಿಸ್ತಾ ಇದ್ರು. ಅವರು ತಮ್ಮ ಕೈ ಬೆರಳುಗಳನ್ನು ಯಾವತ್ತೂ ಮಡಚುತ್ತಿರಲಿಲ್ಲ, ಅದು ನೇರವಾಗಿಯೇ ಇರುತ್ತಿತ್ತು. ಆಮೇಲೆ ಅವರು ಕೇರಳದ ಕನ್ನಂಗಾಡಿನಲ್ಲಿ ತಮ್ಮ ಕೈ ಬೆರಳಿನಿಂದಲೇ ಒಂದು ಬಂಡೆಕಲ್ಲನ್ನು ಕೊರೆದು ಅಲ್ಲಿ ಧ್ಯಾನಕ್ಕಾಗಿ ಗುಹೆಯನ್ನು ನಿರ್ಮಿಸಿದರು. ತನ್ನ ಕೈ ಬೆರಳಿನಿಂದಲೇ ಬಂಡೆಯನ್ನು ಕೊರೆದು ಗುಹೆಯನ್ನು ನಿರ್ಮಿಸಿದರು. ಆನಂತರ ತನ್ನ 25ನೇ ವಯಸ್ಸಿಗೆ ಅವರು ಕೇರಳವನ್ನು ಬಿಟ್ಟು ಮಹಾರಾಷ್ಟ್ರದ ಮಂದಾಕಿನಿ ಪರ್ವತದ ಹತ್ತಿರ ಇರುವ ಗಣೇಶಪುರಿಗೆ ಹೊರಟರು. ಅಲ್ಲಿನ ಆದಿವಾಸಿಗಳಿಗೆ ಆಹಾರ ಮತ್ತು ಶಿಕ್ಷಣದ ವ್ಯವಸ್ಥೆಯನ್ನು ಮಾಡಿಸಿದರು. ಗಣೇಶಪುರಿಯಲ್ಲಿ ತಮ್ಮ ಸಕಾರಾತ್ಮಕ ಪ್ರಭಾವವನ್ನು ಬೀರಿ ಅಲ್ಲಿನ ಜನರನ್ನು ಎಲ್ಲರೂ ಆಶ್ಚರ್ಯಪಡುವಂತಹ ರೀತಿಯಲ್ಲಿ ಬದಲಾಯಿಸಿದರು. ಅವರು ಹಲವಾರು ಯೋಗಿಗಳಿಗೆ ಮತ್ತು ಪ್ರಪಂಚದಾದ್ಯಂತ ಬರುವ ಅನ್ವೇಷಕರಿಗೆ ಧ್ಯಾನ ಮತ್ತು ಆಧ್ಯಾತ್ಮಿಕದ ಬಗ್ಗೆ ತಿಳಿ ಹೇಳಿದರು. ನಂತರ ಅವರು ಅಲ್ಲಿ ಒಂದು ಗಣೇಶಪುರಿಯಲ್ಲಿ ಒಂದು ಆಶ್ರಮವನ್ನು ಸ್ಥಾಪಿಸಿದರು. ಅವರು ಹೆಚ್ಚು ಭಾಷಣಗಳನ್ನೆಲ್ಲ ಮಾಡ್ತಾ ಇರಲಿಲ್ಲ, ಮೌನದಿಂದಲೇ ಜನರಿಗೆ ಜ್ಞಾನವನ್ನು ನೀಡ್ತಾ ಇದ್ರು. ಅದನ್ನು ಕನ್ನಡದಲ್ಲಿ ಚಿದಾಕಾಶ ಗೀತೆ ಎಂದು ಸಂಕಲನಗೊಳಿಸಲಾಗಿದೆ. ಅವರ 63ನೇ ವಯಸ್ಸಿನಲ್ಲಿ ಅವರ ಆರೋಗ್ಯದಲ್ಲಿ ಏರಿಳಿತ ಉಂಟಾಗಲು ಪ್ರಾರಂಭವಾಯಿತು. ಅವರು ದೀರ್ಘವಾದ ತಪಸ್ಸು ಧ್ಯಾನಗಳಿಂದ ಗಳನ್ನೆಲ್ಲ ಮಾಡಿ ನಂತರ ತಮ್ಮ ದೇಹವನ್ನು ತ್ಯಜಿಸಲು ಅವರು ನಿರ್ಧರಿಸಿದರು.
1961 ಇಸವಿಯ ಆಗಸ್ಟ್ 8ರಂದು ಬೆಳಿಗ್ಗೆ ಸುಮಾರು 10:43 ಹೊತ್ತಿಗೆ ತನ್ನ ಭಕ್ತರನ್ನು ಉದ್ದೇಶಿಸಿ, ಜಗತ್ತು ಇರುವವರೆಗೂ ನಾನು ನಿಮ್ಮೊಂದಿಗಿರುತ್ತೇನೆ ಎಂದು ಹೇಳಿ ತನ್ನ ದೇಹವನ್ನು ತ್ಯಜಿಸಿದರು. ನಂತರ ಅವರ ಸಮಾಧಿಯನ್ನು ಗಣೇಶಪುರಿಯಲ್ಲಿಯೇ ನಿರ್ಮಿಸಲಾಯಿತು. ಅದು ಗಣೇಶಪುರಿ ಇಂದಿಗೂ ಒಂದು ಯಾತ್ರಾ ಸ್ಥಳವಾಗಿ ಇದೆ. ಬೇವಿನ ಕುಪ್ಪದಲ್ಲಿರುವ ಶ್ರೀ ನಿತ್ಯಾನಂದ ಧ್ಯಾನ ಮಂದಿರದಲ್ಲಿ ಇಂದಿಗೂ ನಿತ್ಯಾನಂದ ಸ್ವಾಮಿಯವರ ಪಾರಾಯಣ ನಡೆಯುತ್ತಾ ಇರುತ್ತದೆ. ನಮ್ಮ ನಿಂಜೂರಿನಲ್ಲಿಯೂ ಶ್ರೀ ನಿತ್ಯಾನಂದ ಮಂದಿರ ಇದೆ. ಅಲ್ಲಿ ಭಜನೆ ಎಲ್ಲ ನಡೀತಾ ಇರ್ತದೆ. ನಾವು ಕೂಡ ಮಕ್ಕಳು ಹೆಚ್ಚಾಗಿ ಅಲ್ಲಿ ಭಜನೆಯನ್ನು ಮಾಡ್ತಾರೆ. ಈಗ ಮಹಿಳೆಯರು ಕೂಡ ಅಲ್ಲಿ ಭಜನೆಯನ್ನು ಮಾಡಲು ಪ್ರಾರಂಭಿಸಿದ್ದಾರೆ. ಅಲ್ಲಿ ನಿಂಜೂರಿನಲ್ಲಿ ನಿತ್ಯಾನಂದ ಮಂದಿರ ಹೇಗೆ ಸ್ಥಾಪನೆಯಾಯಿತು ಅನ್ನೋದನ್ನು ನಾನು ಇದಕ್ಕಿಂತ ಮುಂಚೆ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ. ನಿಮಗೆ ಅದನ್ನು ನೋಡಬೇಕಂತೇಳಿದರೆ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಾನು ಅದರ ಲಿಂಕನ್ನು ಹಾಕಿರ್ತೇನೆ. ಅಲ್ಲಿ ಹೋಗಿ ನೀವು ನೋಡ್ಬೋದು. ನಿತ್ಯಾನಂದ ಸ್ವಾಮಿಯವರ ಕಥೆಯನ್ನು ಕೇಳಿದ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.